आदित्य राज कॅपिटल प्रायव्हेट लिमिटेड विरुद्ध नोंदवण्यात आलेला बहुकोटी रुपयांचा फसवणूक प्रकरण आता अधिक गंभीर स्वरूप धारण करत असून हा तपास सीआयडीकडे सोपवण्यात येत आहे, अशी माहिती जिल्हाधिकारी मोहम्मद रोशन यांनी दिली. शहरातील जिल्हाधिकारी कार्यालयाच्या सभागृहात शनिवारी आयोजित पत्रकार परिषदेत बोलताना त्यांनी सांगितले की कंपनीने ठेवीदारांना दरमहा 5% व्याज देण्याचे आश्वासन देत शेअर बाजारात गुंतवणूक करण्याच्या नावाखाली जनतेकडून मोठ्या प्रमाणावर पैसा जमा केला. सुरुवातीच्या टप्प्यात करारानुसार मासिक व्याज देण्यात येत होते, मात्र नंतर आर्थिक व्यवहारात गैरप्रकार आणि फसवणुकीची लक्षणे दिसून आल्याने तपास सुरू करण्यात आला. ಅಂದರೆ ಹಿಂದಿನ 2 ದಿವಸದಿಂದ ಒಂದು ರೇಡ್ KPID ಬಡ್ಸ್ ಆ್ಯಕ್ಟ್ ಅಡಿಯಲ್ಲಿ ನಮ್ಮ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯವರ ಜೊತೆ ರೇಡ್ ನಡೆಸ್ತಾ ಇದ್ದೀವಿ. ಆದಿತ್ಯ ರಾಜ್ ಕ್ಯಾಪಿಟಲ್ ಅಂತ ಒಂದು ಸಂಸ್ಥೆ ಮೇಲೆ ಈ ರೇಡ್ವನ್ನು KPID ಬಡ್ಸ್ ಕಾನೂನು ಅಡಿಯಲ್ಲಿ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಇದರ ಮೇಲೆ FIR ಆಗಿದೆ. ಇದರ ಡೀಟೇಲ್ಸ್ ಏನಿದೆ ಅದನ್ನು ಸ್ಪಷ್ಟವಾಗಿ ತಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಬೇಕಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಈ ಹಿಂದೆ ಇನ್ನೊಂದು ಇದೇ ರೀತಿಯ ಒಂದು ಪಾನ್ಜಿ ಸ್ಕೀಮ್ ನಮ್ಮ ಜಿಲ್ಲಾ ಮಟ್ಟದ ಸ್ಕ್ಯಾಮ್ ಸೆಲ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಅದರ ಜೊತೆ ಪೊಲೀಸ್ ಇನ್ಫಾರ್ಮೇಷನ್ನು, ಪೊಲೀಸ್ ರಿಪೋರ್ಟ್ ಮಾನ್ಯ ಪೊಲೀಸ್ ಆಯುಕ್ತರಿಂದ ನನಗೆ ಸಿಕ್ಕಿದೆ. ಅದರ ಪ್ರಕಾರ ಶಿವಮ್ ಅಸೋಸಿಯೇಟ್ಸ್ ಮೇಲೆ ನಾವು ಒಂದು ದಾಳಿಯನ್ನು ಆವಾಗ ಮಾಡಿದ್ದೀವಿ. ಅದು ಭಾಳ ಸಕ್ಸಸ್ಫುಲ್ ದಾಳಿ ಇತ್ತು. ಅದರಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಸಮಿತ್ರರು ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗೂ ಜನರಿಗೆ ಈ ರೀತಿಯ ಸ್ಕ್ಯಾಮ್ಸ್ ಬಗ್ಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಅದೊಂದು ಮಾದರಿಯಾಗಿದೆ. ಅದೇ ರೀತಿ ಆವಾಗ ನಾನು ಹೇಳಿದ ಹಾಗೆ ನಮ್ಮ ಕಡೆ ಇನ್ನೂ ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರ ಬೇರೆ ಬೇರೆ ಸಂಸ್ಥೆಗಳು ಈ ರೀತಿಯ ಪಾನ್ಜಿ ಸ್ಕೀಮ್ಸ್ ನಡೆಸ್ತಾ ಇದ್ದಾವೆ ಅಂತ ಹೇಳಿ ನಮ್ಮ ಕಡೆ ಮಾಹಿತಿ ಇತ್ತು. ಅದರಂತೆ ನಾವು ಮತ್ತೆ ಪೊಲೀಸ್ ಆಯುಕ್ತರಿಂದ ಒಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ಪೊಲೀಸ್ ಆಯುಕ್ತರು ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗೂ ನಮಗೆ ಬೇರೆ ಸೆಬಿ ಮತ್ತು RBI ಇನ್ಪುಟ್ಸ್ ಇದ್ದಾವೆ. ಇದರ ಮೇಲೆ ನಾವೊಂದು ಲೋಕಲ್ ಎಂಕ್ವೈರಿ ಮಾಡಿಕೊಂಡು ಫೈನಲಿ 2 days ಬ್ಯಾಕ್ ನಾವು ಈ ರೇಡನ್ನು ಶುರು ಮಾಡಿದ್ದೀವಿ. ಇದರಲ್ಲಿ KPID ಕಾನೂನು ಅಡಿಯಲ್ಲಿ ಹಾಗೂ ಬಡ್ಸ್ ಕಾನೂನು ಅಡಿಯಲ್ಲಿ 1/6/2026ಗೆ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೀನಿ. ಉಪವಿಭಾಗಾಧಿಕಾರಿ ಬೆಳಗಾವಿ ಅವರಿಗೆ ನಾವು ಈ ಎಂಕ್ವೈರಿ ಆಫೀಸರ್ ಅಂತ ನಾವು ನೇಮಕ ಮಾಡ್ತೀವಿ. ಅವರು ಹೋಗಿ ಎಲ್ಲ ಕಡೆ ಸರ್ಚ್ ಮಾಡ್ತಾರೆ. ಈಗ ಈ ಒಂದು ಸ್ಪೆಷಲ್ ಆದಿತ್ಯರಾಜ್ ಪ್ರಕರಣದಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಂದರೆ, ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಅವರು 2 ರೀತಿಯ ಕೆಲಸಗಳು ಮಾಡ್ತಾರೆ. ಒಂದು ಏನಂದರೆ, ಅವರು ಫಂಡ್ ರೇಸಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ನಾನೊಬ್ಬ ಫಂಡ್ ರೇಸರ್, ನಾವು ಫಂಡ್ ರೇಸಿಂಗ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. KPID ಕಾನೂನು ಅಡಿಯಲ್ಲಿ ಇದು ಡೆಪಾಸಿಟ್ ಅಂತ ಡೆಫಿನಿಷನ್ ಅಡಿಯಲ್ಲಿ ಬರುತ್ತೆ ಬರಲ್ಲ ಅಂತ ಪ್ರಶ್ನೆ ಬಂದಾಗ ನಾವು ನಮ್ಮ ಕಮಿಟಿನಲ್ಲಿ ಡಿಸ್ಕಸ್ ಮಾಡಿ ಇದು ಡೆಪಾಸಿಟ್ ಅಂತ ಡೆಫಿನಿಷನಲ್ಲಿ ಯಾಕೆ ಬರುತ್ತೆ ಅಂದರೆ, ಇವರು ಫಂಡ್ ರೇಸ್ ಮಾಡಿ ಯಾವುದೇ ರಿಸ್ಕ್ ಬಗ್ಗೆ ಡಿಸ್ಕ್ಲೋಸ್ ಮಾಡಲ್ಲ. ಇವರ ಕಡೆ ಯಾವುದೇ ಸೆಬಿ ಹಾಗೂ RBI ಪರ್ಮಿಷನ್ಸ್ ಇರಲ್ಲ. ಮೂರನೇ ವಿಚಾರ, ಬಹಳ ಬಹುಮುಖ್ಯ ವಿಚಾರ, ಇವರು ಅಶ್ಯೂರ್ಡ್ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಅದು ಹೈ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಮೊನ್ನೆ ಆ ಸ್ಕ್ಯಾಮಲ್ಲಿ ತಿಂಗಳಿಗೆ 3% ಇತ್ತು. ಈ ಒಂದು ಪಾನ್ಜಿ ಸ್ಕ್ಯಾಮಲ್ಲಿ ತಿಂಗಳಿಗೆ 5% ನಾವು ರಿಟರ್ನ್ ಕೊಡ್ತೀವಿ, ಅಶ್ಯೂರ್ಡ್ ರಿಟರ್ನ್ ಕೊಡ್ತೀವಿ ಅಂತ ಹೇಳಿ ಅವರು ಆ ಒಂದು ಆಮಿಷವನ್ನು ತೋರಿಸ್ತಾರೆ. ಈಗ ಇದು ಇವರು ಏನು ಒಂದು ಇವರು ಲೆವರೇಜ್ ಫಂಡಿಂಗ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಅಗ್ರಿಮೆಂಟನ್ನು ಈ ನಮ್ಮ ಠೇವಣಿದಾರ ಜೊತೆ ಮಾಡ್ಕೊಳ್ತಾರೆ. ಲೆವರೇಜಿಂಗ್ ಫಂಡ್ ಅಗ್ರಿಮೆಂಟಲ್ಲಿ ಇವರು ರಿಸ್ಕ್ಸ್ ಬಗ್ಗೆ ಮಾತಾಡಲ್ಲ. ಇವರ ಕಡೆ ಡೆಪಾಸಿಟ್ ತಗೊಳ್ಳಿಕ್ಕೆ ಲೆವರೇಜ್ ಫಂಡಿಂಗ್ ಅಗ್ರಿಮೆಂಟ್ LFA ಅಂತ ಹೇಳ್ತಾರೆ. ಇದರದ್ದು ಏನು ಟ್ರಾನ್ಸ್ಲೇಷನ್ ಇದೆ ಅದು ತಮಗೆ ಹೇಳ್ತೀನಿ. ಲೆವರೇಜಿಂಗ್ ಫಂಡ್ ಅಗ್ರಿಮೆಂಟ್ ಅಂತ ಮಾಡಿಕೊಂಡು ಇದರಲ್ಲಿ ಫಿಕ್ಸ್ಡ್ ಮಂತ್ಲಿ ರಿಟರ್ನ್ ಆಫ್ 5% ಪ್ರಿನ್ಸಿಪಲ್ ಪ್ಲಸ್ 5% ಇಂಟ್ರೆಸ್ಟ್ ಫಾರ್ 20 months ಅಂತ ಹೇಳಿ ಲಾಕ್-ಇನ್ ಪೀರಿಯಡ್ ಹಾಕ್ತಾರೆ. ಆ ಒಂದು ಲೈನ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಮಿಸ್ಚಿಫ್ ಅಂಡರ್ KPID.
KPID ಕಾನೂನು ಅಡಿಯಲ್ಲಿ ಇದು ಇಲ್ಲಿಗ್ಯಾಲಿಟಿ ರೇಂಜ್ಗೆ ಬರುತ್ತೆ. इसका ट्रांसलेशन थे. ಈಗ ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಇತರರ ದುಡ್ಡು ತಗೊಂಡು ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ಒಂದು ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಆಗಿರಬೇಕು. ಈ ಆದಿತ್ಯ ರಾಜ್ ಕ್ಯಾಪಿಟಲ್ ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಅಲ್ಲ. ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಇದ್ದಾಗ ನೀವು ಮಾರ್ಕೆಟಲ್ಲಿ ಇರುವಂಥ ರಿಸ್ಕ್ಸ್ ಬಗ್ಗೆ ಇನ್ವೆಸ್ಟರ್ಸ್ಗೆ ಹೇಳಬೇಕು. ರಿಟರ್ನ್ಸ್ ನಾನು ಕಡ್ಡಾಯವಾಗಿ ನಿಮಗೆ ಇಷ್ಟು ಕೊಡ್ತೀನಂತ ಹೇಳಲಿಕ್ಕೇ ಇಲ್ಲ. ಆದರೆ ಇವರ ಸ್ಕೀಮಲ್ಲಿ ಇವರು ಸೆಬಿನಲ್ಲಿ ರಿಜಿಸ್ಟರ್ಡು ಇಲ್ಲ, ಜೊತೆಯಲ್ಲಿ ಪ್ರಿನ್ಸಿಪಲ್ಲೂ ಕೊಡ್ತೀವಿ, 5% ತಿಂಗಳಿಗೆ ನಾವು ರಿಟರ್ನ್ ಅಶ್ಯೂರ್ಡ್ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಅ ಪಾನ್ಜಿ ಸ್ಕೀಮ್. ಪಾನ್ಜಿ ಸ್ಕೀಮ್ಗೆ ಇದು ಒಂದು ಟ್ರೂ ಪ್ರಾಪರ್ ಮಾದರಿ. ಈಗ ನಾವು ಈ ಎಂಕ್ವೈರಿ ಮಾಡುವಾಗ ಪೊಲೀಸ್ ಆಯುಕ್ತರ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ಎಲ್ಲೆಲ್ಲಿ ಇವರ ಸಂಸ್ಥೆಗಳಿದ್ದಾವೆ ಅದನ್ನು ನಾವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ದೀವಿ. ಒಂದೇ ಸತಿ ಎಲ್ಲ ಕಡೆ ರೇಡ್ ಆಗಬೇಕಂತ ಹೇಳಿ ನಾವು ರೇಡ್ನು ಮಾಡಿದ್ದೀವಿ. ಸದ್ಯಕ್ಕೆ ಸರಿಸುಮಾರು 6,500 to 7,000 ಜನ ಇನ್ವೆಸ್ಟರ್ಸ್ ಇದರಲ್ಲಿ ಇನ್ವಾಲ್ವ್ಡ್ ಇದ್ದಾರೆ, ಇದರಲ್ಲಿ ವಂಚಿತರಾಗಿದ್ದಾರೆ ಅಂತ ಹೇಳಿ ನಮಗೆ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಗೊತ್ತಾಗಿದೆ ಪ್ರೈಮಾ ಫೇಸಿ. ಇದಲ್ಲದೆ ಸರಿಸುಮಾರು 50 ಕೋಟಿ ಮೀರಿ ಈ ಒಂದು ಇಶ್ಯೂ ಇದೆ. 50 ಕೋಟಿ ಅಂತ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ 50 ಕೋಟಿ ಮೀರಿ ಹೋಗಿದೆ ಅಂದರೆ ಇದು ನಾವು CIDಗೆ ಶಿಫ್ಟ್ ಮಾಡ್ತೀವಿ. ಬಟ್ ಪ್ರಿಲಿಮಿನರಿ ಎಂಕ್ವೈರಿ ಪ್ರೈಮಾ ಫೇಸಿ ಇದು ಮಚ್ ಮೋರ್ ದ್ಯಾನ್ ಅದಕ್ಕಂತ ಒಂದು 4-5 ಪಟ್ಟು ಜಾಸ್ತಿ ದೊಡ್ಡ ವಿಚಾರ ಆಗಿರುತ್ತದೆ. ಈಗ ಫಂಡ್ ರೇಸರ್ ಅಂತ ಏನು ಪದ ಉಪಯೋಗ ಮಾಡ್ತಾರೆ, ಇದು ಆರ್ಟಿಫಿಷಿಯಲ್ ಗ್ಯಾರಂಟಿ ಕೊಡೋ ಒಂದು ಪದ. ನೀವು ಫಂಡ್ ರೇಸ್ ಮಾಡಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಆ ಒಂದು ಡಿಸ್ಕ್ಲೋಷರ್ ನೀವು ಇನ್ವೆಸ್ಟರ್ಗೆ ಮಾಡಲಿಲ್ಲ ಅಂದರೆ ದಿಸ್ ಫಾಲ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಆರ್ಟಿಫಿಷಿಯಲ್ ಗ್ಯಾರಂಟಿ. ಜೊತೆಯಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ವಯಬಿಲಿಟಿ ಇಟ್ ಅಟ್ರಾಕ್ಟ್ಸ್ ಸೆಕ್ಷನ್ 3 ಫ್ರಾಡ್ಯುಲೆನ್ಸ್ ಅಂತ ಹೇಳಿ ಸೆಕ್ಷನ್ 3 ಅಟ್ರಾಕ್ಟ್ ಆಗುತ್ತೆ. ಇನ್ನೊಂದು ವಿಚಾರ ಏನಂದರೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಕಾನ್ಫಿಡೆನ್ಷಿಯಾಲಿಟಿ ಕ್ಲಾಸ್ ಇರುತ್ತೆ, ನೀವು ಏನೇನು ನೀವು ಅಲ್ಲಿ ಮಾಡ್ತಿರೋ ನಿಮ್ಮಿಬ್ಬರ ಮಧ್ಯದಲ್ಲಿ ಇರಬೇಕು. ಆದರೆ ಮಾದರಿ ಅಗ್ರಿಮೆಂಟ್ಸ್ ನಾವು ನೋಡುವಾಗ ಏನೂ ಹೇಳಲ್ಲ, ನೀವು ನಮಗೆ ದುಡ್ಡು ಕೊಡಿ, ನಾವೆಲ್ಲೋ ಹಾಕ್ತೀವಿ, ನಿಮಗೆ 5% ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ನಾನ್ ಡಿಸ್ಕ್ಲೋಷರ್ ಆಫ್ ರಿಸ್ಕ್ ಅನ್ನೋದು ಒಂದು ಮೇಜರ್ ಎಲಿಮೆಂಟ್ ವಿಚ್ ಆಲ್ಸೋ ಅಟ್ರಾಕ್ಟ್ಸ್ KPID. ಫೈನಲಿ ಪ್ರಾಮಿಸರಿ ನೋಟ್ ಆ್ಯಂಡ್ ಸೆಕ್ಯೂರಿಟಿ ಚೆಕ್ ಇದೊಂದು ಇನ್ವೆಸ್ಟರ್ಗೆ ಅವರು ಇಶ್ಯೂ ಮಾಡ್ತಾರೆ. ಇದು ಆರ್ಟಿಫಿಷಿಯಲ್ ಅಶ್ಯೂರೆನ್ಸ್ ಆಫ್ ರೀಪೇಮೆಂಟ್ ಆಗುತ್ತೆ. ಪ್ಲಸ್ ಎವಿಡೆನ್ಸ್ ಆಫ್ ಡೆಪಾಸಿಟ್ ಆಕ್ಸೆಪ್ಟೆಡ್ ನಮಗೆ ಇದರ ಮುಖಾಂತರ ಗೊತ್ತಾಗುತ್ತೆ. ಸೊ ಇದೆಲ್ಲ ಪ್ರಿಲಿಮಿನರಿ ಮಾಹಿತಿ ಇಟ್ಕೊಂಡು ಪ್ರೈಮಾ ಫೇಸಿ ಇನ್ಫಾರ್ಮೇಷನ್ ಆ್ಯಸ್ ಪರ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಆ್ಯಸ್ ಪರ್ ದ ಡೀಟೇಲ್ಡ್ ರಿಪೋರ್ಟ್ ಸಬ್ಮಿಟೆಡ್ ಬೈ ಪೊಲೀಸ್ ಕಮಿಷನರ್ ನಾವು ಈ ರೇಡನ್ನು ಮಾಡಿದ್ದೀವಿ. ಬಹಳ ಸಕ್ಸಸ್ಫುಲ್ ರೇಡ್ ಇದೆ. ನಿನ್ನೆ ರಾತ್ರಿ FIR ಬುಕ್ ಮಾಡಿದ್ದೀವಿ. KPID ಕಾನೂನಲ್ಲಿ ನಾನು AC ಅವರಿಗೆ ಆಥರೈಸ್ ಮಾಡ್ತೀನಿ, ಅವರು ಹೋಗಿ ರೇಡ್ ಮಾಡ್ತಾರೆ, ರೇಡ್ ಮಾಡಿ ನನಗೆ ರಿಪೋರ್ಟ್ ಮಾಡ್ತಾರೆ. ನಾನು ರಿಪೋರ್ಟ್ ಮೇಲೆ ನಾನು ಅದರ ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಇಮಿಡಿಯೇಟ್ಲಿ ಏನು ರಿಪೋರ್ಟ್ ನನ್ನ ಕಡೆ ಬರುತ್ತೆ ತಕ್ಷಣವೇ ನಾನು ಅದು ಸ್ಟೇಟಿಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ ಟು ಕಾಂಪಿಟೆಂಟ್ ಅಥಾರಿಟಿ. ನಿನ್ನೆ ನನಗೆ ಈ ರಿಪೋರ್ಟ್ 6 ಗಂಟೆಗೆ ಬಂದಿದೆ. 6:15 ಒಳಗಡೆ ನಾನು ಈ ರಿಪೋರ್ಟನ್ನು ಸ್ಟೇಟಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯವರಿಗೆ ನಾನು ಆಲ್ರೆಡಿ ಕಳಿಸ್ಬಿಟ್ಟಿದ್ದೀನಿ. ಅಲ್ಲಿ ಅವರು ಇವತ್ತು ಸಂಜೆ ಒಳಗಡೆ ಕಾಂಪಿಟೆಂಟ್ ಅಥಾರಿಟಿಯನ್ನು ನೋಡಲ್ ಆಫೀಸರ್ ಏನು ಸ್ಟೇಟ್ ಲೆವೆಲ್ ನೋಡಲ್ ಆಫೀಸರ್ ಇರ್ತಾರೆ ಕಾಂಪಿಟೆಂಟ್ ಅಥಾರಿಟಿವನ್ನು ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಈ ಕೇಸನ್ನು ಮುಂದುವರಿಸ್ತೀವಿ. ಪೊಲೀಸ್ ಆಯುಕ್ತರೀಗ ಅವರು ಮಾಡಿರೋ FIR ಆ್ಯಂಡ್ ಫರ್ದರ್ ಸೀಜರ್ ಅವರು ಏನೇನು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಕ್ರಮ ಅವರೇನು ವಹಿಸ್ತಾರೆ ಪೊಲೀಸ್ इलाके मुखांतर CID मुखांतर ಅದರ ಬಗ್ಗೆ ಬ್ರೀಫಿಂಗ್. यावेळी शहर पोलीस आयुक्त भूषण बोरसे यांनी सांगितले की हा आंतरराज्य स्तरावर कार्यरत असलेला फसवणूक रॅकेट असून RBIच्या नियमांचं तसेच बर्ड्स कायद्यांचं पूर्ण उल्लंघन करून बेकायदेशीरपणे ठेवी गोळा करण्यात आल्या आहेत. ಅವರು
ಏನು ದೂರು ನೀಡಿದ್ದಾರೆ ಅದರ ಆಧಾರದ ಮೇಲೆ ತಿಲಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆ್ಯಕ್ಟ್, KPID ಆ್ಯಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತ ಇವರದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ರೇಡ್ ಮಾಡುವಾಗಲೇ ಏನು ಗೊತ್ತಾಗಿದೆ ಅಂದರೆ ಇವರು ಕೆಲವು ಕಂಪ್ಯೂಟರ್ಸ್ಗೆ ಫಾರ್ಮ್ಯಾಟ್ ಕೂಡ ಮಾಡಿದ್ದಾರೆ. ಸೊ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ಸೊ ಸೆಕ್ಷನ್ 238 ಕೂಡ ಈ FIRನಲ್ಲಿ ದಾಖಲು ಮಾಡಲಾಗಿದೆ. ಈ FIR 3 ಕಂಪನಿ, ಆದಿತ್ಯರಾಜ್ ಕ್ಯಾಪಿಟಲ್ಸ್, ಆದಿತ್ಯರಾಜ್ ಗ್ಲೋಬಲ್ ಕಮ್ಯುನಿಟೀಸ್, ಆದಿತ್ಯರಾಜ್ ಸೆಕ್ಯೂರಿಟೀಸ್ ಮತ್ತು 6 ಆಫೀಸ್ ಬೇರರ್ಸ್ ಮತ್ತು ಇತರರು ಈ ಥರ ಪ್ರಕರಣ ದಾಖಲು ಮಾಡಲಾಗಿದೆ. ಮೇನ್ ಆರೋಪಿ ಬಾಲರಾಜ್ ಮಾನೆ CEO, ಇವನು ಆಬ್ಸ್ಕಾಂಡಿಂಗ್ ಇದ್ದಾನೆ. ಅವನಿಗೆ ಹಿಡ್ಕೊಳ್ಳೋಕ್ಕೆ ನಾವೊಂದು ವಿಶೇಷ ತಂಡ ಕೂಡ ರಚನೆ ಮಾಡಿದ್ದೀವಿ. ಇಲ್ಲಿವರೆಗೆ ಈ ಕಂಪನಿ ಬಗ್ಗೆ ನಾವು ಏನೇನು ಮಾಹಿತಿ ತೊಗೊಂಡಿದ್ದೀವಿ ಅದರ ಪ್ರಕಾರ ಈ ಕಂಪನಿ RBI ಜೊತೆಗೆ ರಿಜಿಸ್ಟರ್ಡ್ ಇಲ್ಲ, ಸೇಬಿ ಜೊತೆಗೆ ಕೂಡ ಈ ಕಂಪನಿ ರಿಜಿಸ್ಟರ್ಡ್ ಇಲ್ಲ. ಈ ಕಂಪನಿ ಪದಾಧಿಕಾರಿಗಳು ಪಬ್ಲಿಕ್ ಪ್ರೋಗ್ರಾಮ್ಸ್ ಮಾಡಿಕೊಂಡು ಜನರಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಡಿಪಾಸಿಟ್ ಮಾಡಿ ಅಂತ ಓಪನ್ ಅಪೀಲ್ ಮಾಡಿದ್ದಾರೆ. ಇವರು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ 5% ಪ್ರತಿ ತಿಂಗಳು ರೇಟ್ ಆಫ್ ರಿಟರ್ನ್ದು ಪ್ರಾಮಿಸ್ ಒಂದು ಅಗ್ರಿಮೆಂಟ್ನಲ್ಲಿ ಮಾಡಿದ್ದಾರೆ. ಈ ಎಲ್ಲದರಿಂದ ನಮ್ಮದು ಬರ್ಡ್ಸ್ ಆ್ಯಕ್ಟ್ದು ಮತ್ತು KPID ಆ್ಯಕ್ಟ್ದು ಎಲ್ಲ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಮೋಸ 1 ಕೋಟಿ ರೂಪಾಯಿದು ಇದೆ ಅಥವಾ 10,000 ಕೋಟಿ ರೂಪಾಯಿದು ಇದೆ, ಅದು ಇಂಪಾರ್ಟೆಂಟ್ ಇಲ್ಲ. ಮೋಸನೇ. ಅವರು ಜನರಿಗೆ ಕೊಡ್ತಾಯಿದ್ರು, ಕೊಡ್ತಾ ಇರಲಿಲ್ಲ, ಅದು ಕ್ವೆಶ್ಚನ್ನಲ್ಲಿ ಇಲ್ಲ. ಈ ಥರ ದೇಶದಲ್ಲಿ 1 ಇಲ್ಲ, 3 ಇಲ್ಲ, 2 ಇಲ್ಲ, ನೂರಾರು ಪ್ರಕರಣಗಳು ಆಗ್ತಾಯಿವೆ. ಎಲ್ಲಿ ಅವರು ಸ್ಟಾರ್ಟಿಂಗ್ನಲ್ಲಿ ಎಲ್ಲ ರಿಟರ್ನ್ಸ್ ಚೆನ್ನಾಗಿ ಕೊಡ್ತಾರೆ ಮತ್ತು 1 ಫೈನ್ ಡೇ ಎಲ್ಲ ಮ್ಯಾಕ್ಸಿಮಮ್ ಡಿಪಾಸಿಟರ್ಸ್ ಸೇರಿದ ಮೇಲೆ ಸಾವಿರಾರು ಕೋಟಿ ತಗೊಂಡು ಅವರು ವಿದೇಶಕ್ಕೆ ಓಡಿ ಹೋಗ್ತಾರೆ. ಇದರಲ್ಲಿ ಈ ಮೇನ್ ಆರೋಪಿ ಮೇಲೆ ನಾವು ಲುಕ್ಔಟ್ ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದ್ದೀವಿ. ಅವನಿಗೆ ದೇಶ ಬಿಡಲಿಕ್ಕೆ ಆಗಲ್ಲ, ಬೇಗನೆ ಅವನಿಗೆ ದಸ್ತಗಿರಿ ಮಾಡ್ತೀವಿ. ಇಲ್ಲಿವರೆಗೆ ಬಂದ AC ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, 6,500ಕ್ಕಿಂತ ಜಾಸ್ತಿ ಡಿಪಾಸಿಟರ್ಸ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತು 50 ಕೋಟಿಗಿಂತ ಖಂಡಿತ ಆಗಿ ಇದು ಜಾಸ್ತಿ ಪ್ರಕರಣ ಇದೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ದು ಸರ್ಕ್ಯುಲರ್ ಪ್ರಕಾರ 50 ಕೋಟಿ ಮೇಲೆ ಇರುವುದು ಫೈನಾನ್ಷಿಯಲ್ ಕೇಸ್ CIDಗೆ ವರ್ಗಾವಣೆ ಮಾಡಬೇಕು. ಇವತ್ತು ಬೆಳಿಗ್ಗೆ ಮಾನ್ಯ DG ಮತ್ತು IG ಅವರಿಗೆ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸಿದ್ದೀವಿ. ಬಹುಶಃ ಇವತ್ತು ಅಥವಾ ನಾಳೆ ಈ ಕೇಸ್ CIDಗೆ ವರ್ಗಾವಣೆ ಆಗುತ್ತೆ. ಅಲ್ಲಿವರೆಗೆ ಈಗಾಗಲೇ ನಾವು ಈ ಪ್ರೆಸ್ ಮೀಟ್ ಮಾಡುವಾಗಲೇ ನಮ್ಮ ಅಧಿಕಾರಿಗಳು 3 ಬೇರೆ ಬೇರೆ ತಂಡದಲ್ಲಿ ಆ ಕಂಪನಿದು ಕಚೇರಿಗಳನ್ನು ರೇಡ್ ಮಾಡಿಕೊಂಡು ದಾಖಲಾತಿಗಳು ಮತ್ತು ಮೊಬೈಲ್, ಟ್ಯಾಬ್ಲೆಟ್ಸ್ ಮತ್ತು ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಮುಂದಿನ ತನಿಖೆ ಆದಮೇಲೆ ಆ್ಯಕ್ಚುಲಿ ಎಷ್ಟು ಡಿಪಾಸಿಟರ್ಸ್ ಇದ್ದಾರೆ, ಎಷ್ಟು ಹಣ ಇವರು ಜನರಿಂದ ಪಡೆದುಕೊಂಡಿದ್ದಾರೆ ಅದರ ಬಗ್ಗೆ ಖಚಿತವಾದ ನಮಗೆ ಮಾಹಿತಿ ಕೊಡೋಕ್ಕೆ ಆಗುತ್ತೆ. ಇಲ್ಲ, ಇದು ಈ ಕಂಪನಿಗೆ ಎಲಿಮೆಂಟ್ ಆಫ್ ಸರ್ಪ್ರೈಸ್ ನಮ್ಮ ಹತ್ರ ಇರಲಿಲ್ಲ. ಶಿವಮ್ ಅಸೋಸಿಯೇಟ್ಸ್ ಆದಮೇಲೆ ಈ ಕಂಪನಿಯವರು ಭಾಳ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇವರು ಬೇರೆ ಬೇರೆ ನಮ್ಮ ಲೀಗಲಿ ಹೇಗೆ ಸೇಫ್ ಆಗಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಇವರು ಕೋಆಪ್ರೇಟ್ ಮಾಡ್ತಾ ಇಲ್ಲ. ಇವರದು ಯಾರ್ಯಾರು ಪದಾಧಿಕಾರಿಗಳು ಇದ್ದಾರೆ ಬಿಲ್ಕುಲ್ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ಡಿಲೇ ಕೂಡ ಆಗ್ತಾ ಇದೆ प्रोसेसನಲ್ಲಿ. कंपनीने ठेवीदारांना दरमहा 5% व्याज देण्याबाबत नोटरी बॉन्डद्वारे अधिकृत करार केले असल्याचे तपासात समोर आले आहे. 4 बँकांशी आर्थिक व्यवहार असलेल्या कंपनीची सर्व कागदपत्रे अधिकाऱ्यांनी जप्त केली आहेत. त्यामुळे पैशांचा प्रवाह आणि व्यवहारांची संपूर्ण माहिती गोळा करण्याचं काम सुरू आहे. विनोद कोलकार, KMM मराठी, बेळगाव.
100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.